ಕೊಲೆಯಾದಂತಹ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋಗಳನ್ನು ಕೇವಲ ಪವಿತ್ರ ಗೌಡಗೆ ಮಾತ್ರ ಕಳಿಸಿದ್ದಲ್ವಂತೆ, ಇನ್ನೂ ಹಲವು ಹುಡುಗಿಯರಿಗೆ ಈತ ಕಳಿಸಿದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ. ಕೇವಲ ಪವಿತ್ರ ಗೌಡ ಅಷ್ಟೇ ಅಲ್ಲ, ಹಲವು ಮಹಿಳೆಯರಿಗೆ ಅಶ್ಲೀಲ ಮೆಸೇಜ್ ಅನ್ನು ಮಾಡಿದ್ದ ರೇಣುಕಾಸ್ವಾಮಿ ಮೊಬೈಲನ್ನು ಪರೀಕ್ಷೆ ಮಾಡ್ತಾರೆ ಆರೋಪಿಗಳು, ಪೊಲೀಸರಲ್ಲ. ಅವಾಗ ಆತ ಪಟ್ಟಣಗೆರೆ ಶೆಡ್ಗೆ ಬಂದಾಗ ಈ ವೇಳೆ ಬೇರೆ ಬೇರೆ ಮಹಿಳೆಯರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದು ಪತ್ತೆಯಾಗಿದೆ. ದರ್ಶನ್ ಮುಂದೆ ಈ ಎಲ್ಲ ಅಶ್ಲೀಲ ಮೆಸೇಜ್ಗಳನ್ನು ಪವನ್ ಓದುತ್ತಾನಂತೆ. ಮೆಸೇಜ್ಗಳನ್ನು ಕೇಳಿಸ್ಕೊಂಡು ಎದೆಯ ಮೇಲೆ ಕಾಲಿಟ್ಟು ತುಳಿದಿದ್ರು ದರ್ಶನ್. ಒಂದೊಂದೇ ಮೆಸೇಜನ್ನು ಓದಿಸಿ ಕೋಪವನ್ನು ನೆತ್ತಿಗೇರಿಸ್ಕೊಂಡಿದ್ದ ದರ್ಶನ್ ಅಂತಕ್ಕಂಥದ್ದು ಗೊತ್ತಾಗಿದೆ. ಅಲ್ಲಿಗೆ ಇದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದೇ ಅಂಶ. ಈ ರೇಣುಕಾಸ್ವಾಮಿ ಕೇವಲ ಪವಿತ್ರ ಗೌಡಗೆ ಮಾತ್ರ ಅಲ್ಲ ಈ ಥರ ಅಶ್ಲೀಲ ಮೆಸೇಜ್ ಕಳಿಸಿರೋದು. ಈ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಚೆನ್ನಾಗಿ ಕಾಣ್ತಾರೋ, ಯಾರ್ಯಾರು ಅವ್ನಿಗೆ ಇಷ್ಟ ಆಗುತ್ತೋ ಎಲ್ರಿಗೂ ಮೆಸೇಜ್ ಕಳಿಸೋದು. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಆ ಮೊಬೈಲ್ ಸಿಗಲಿಲ್ಲ. ಅದನ್ನು ರಾಜಕಾಲುವೆಗೆ ಬಿಸಾಕ್ಬಿಟ್ಟಿರ್ತಾರೆ, ಹುಡುಕಿದ್ರೂ ಸಿಗಲಿಲ್ಲ. ಸಿಕ್ಕಿದ್ದಿದ್ರೆ ಅವನು ಇನ್ಯಾರ್ಯಾರಿಗೆ ಮೆಸೇಜ್ ಕಳಿಸಿದ್ದ ಅಂತಕ್ಕಂಥದ್ದು ಗೊತ್ತಾಗ್ತಿತ್ತು, ರಿಟ್ರೀವ್ ಮಾಡ್ಕೋಬೋದಾಗಿತ್ತು. ಸಿಮ್ ಸಿಕ್ಕಿದ್ರೂ ಸಾಕಾಗ್ತಾಯಿತ್ತು. ಬಟ್ ಅದು ಆಗಲಿಲ್ಲ. ಎಷ್ಟೇ ಹುಡುಕಿದ್ರೂ ರೇಣುಕಾಸ್ವಾಮಿಯ ಮೊಬೈಲನ್ನು ರಿಕವರ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಇವ್ರ ಕೈಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಬಹುಶಃ ಈ ರೇಣುಕಾಸ್ವಾಮಿಯ ಮೊಬೈಲ್ ಏನಾದರೂ ಸಿಕ್ಕಿದ್ದೇ ಆಗಿದ್ದರೆ ಆತ ಇನ್ನೂ ಯಾರ್ಯಾರಿಗೆ ಈ ಥರ ಮೆಸೇಜ್ ಕಳಿಸ್ತಾ ಇದ್ದ, ಏನು ಎತ್ತ ಅಂತ ಗೊತ್ತಾಗ್ತಿತ್ತು. ಬಟ್ ಈಗ ಹೇಳಿಕೆಗಳ ಆಧಾರದಲ್ಲಿ ಈ ಅಂಶವನ್ನು ಉಲ್ಲೇಖ ಮಾಡಿದಾರಾ ಪೊಲೀಸರು? ಅರವಿಂದ, ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನ ಕೂಡ ಸವಿವರವಾಗಿ ಹೇಳುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಪ್ರಕರಣದಲ್ಲಿ ಯಾವಾಗ ರೇಣುಕಾಸ್ವಾಮಿಯನ್ನ ಜೂನ್ 8ನೇ ತಾರೀಕು ಶೆಡ್ಗೆ ಕರೆತರಲಾಯಿತು, ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಎಂಟ್ರಿ ಆಯಿತು. ಆ ಸಂದರ್ಭ ಪವನ್ ಹೇಳಿಕೆಯನ್ನು ಹೇಳುವ ಕೆಲಸವನ್ನ ಮಾಡ್ತಾನೆ. ಅಂದರೆ ಈತ ಯಾರ್ಯಾರಿಗೆ ಮೆಸೇಜನ್ನು ಕಳಿಸಿದ್ದಾನೆ, ಯಾರ್ಯಾರಿಗೆ ಅಶ್ಲೀಲವಾಗಿ ಫೋಟೋವನ್ನು ಕಳಿಸಿದ್ದಾನೆ ಅನ್ನೋದನ್ನು ಪವನ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ಬೇರೆ ಬೇರೆ ಕೆಲ ಮಹಿಳೆಯರಿಗೆ, ಈ ಥರ ನಟಿಯರಿಗೂ ಕೂಡ ಈತ ಅಶ್ಲೀಲವಾಗಿ ಫೋಟೋ ಮೆಸೇಜ್ಗಳನ್ನು ಕಳಿಸಿದ್ದ ಅನ್ನೋದನ್ನು ಪವನ್ ಉಲ್ಲೇಖವನ್ನು ಮಾಡ್ತಾನೆ ದರ್ಶನ್ ಎದುರು. ಹೀಗಾಗಿ ದರ್ಶನ್, ನನ್ನ ಮಗನೇ ಇದನ್ನೆಲ್ಲ ಮಾಡ್ತೀಯಾ ಅನ್ನೋ ಮಟ್ಟಿಗೆ ಆಗ ಎದೆ ಮೇಲೆ ತುಳಿತಕ್ಕಂತಹ ಕೆಲಸವನ್ನು, ಸಿಕ್ಕ ಕಡೆ ತುಳಿಯುವ ಕೆಲಸವನ್ನು ದರ್ಶನ್ ಮಾಡಿದ್ರು ರೇಣುಕಾಸ್ವಾಮಿ ಮೇಲೆ ಅನ್ನೋದು ಗೊತ್ತಾಗ್ತಿದೆ. ಅಲ್ಲಿಗೆ ಈತನ ಮೊಬೈಲ್ ಇತ್ತಲ್ಲ, ಇದನ್ನು ಪೊಲೀಸರು ಪತ್ತೆ ಮಾಡೋದಕ್ಕಾಗಿರಲಿಲ್ಲ. ಕಾರಣ ಇಷ್ಟೇ, ಅವತ್ತು ಇವರು ಶವವನ್ನು ಬಿಸಾಕಿದಂತಹ ಸಂದರ್ಭದಲ್ಲಿ ಆ ಮೊಬೈಲನ್ನು ರಾಜಕಾಲುವೆಗೆ ಎಸೆದಿದ್ರು, ಋಷಭಾವತಿ ರಾಜಕಾಲುವೆಗೆ. ಅದು ಅಲ್ಲಿ ಹುಡುಕಾಡುವ ಪ್ರಯತ್ನವನ್ನು ಪೌರ ಕಾರ್ಮಿಕರನ್ನು ಕರೆಸಿ ಅಲ್ಲೆಲ್ಲ ಪರಿಶೀಲನೆಯನ್ನು ಆ ಕೊಳಚೆ ನೀರಿನಲ್ಲಿ ಮೊಬೈಲ್ಗೆ ತಡಕಾಡುವ ಕೆಲಸವನ್ನು ಪೊಲೀಸರು ಮಾಡಿದಾರಾದರೂ ಕೂಡ ಅದು ಅಷ್ಟು ಸುಲಭವಾಗಿ ಮೊಬೈಲ್ ಪತ್ತೆ ಆಗೋದಿಲ್ಲ, ಹೀಗಾಗಿ ಮೊಬೈಲ್ ಸಿಗೋದಿಲ್ಲ. ಆದರೆ ಇಲ್ಲಿ ಒಂದಷ್ಟು ಚಾಟ್ಗಳು ಮಾತ್ರ ಸಿಕ್ಕಿದೆ. ಅದು ಯಾವ್ಯಾವ ಪವನ್ ಮಾಡ್ತಿದ್ದಂತಹ ಚಾಟು ಪವಿತ್ರ ಗೌಡ ಹೆಸರಲ್ಲಿ, ಈ ಚಾಟ್ಗಳನ್ನು ಉಲ್ಲೇಖಿಸಿ ಆತ ಪವನ್ ಆ ಒಂದು ಸಂದರ್ಭದಲ್ಲಿ ಶೆಡ್ನಲ್ಲಿ ಹೇಳಿದಂತಹ ಮಾತುಗಳಿವು. ಯಾರ್ಯಾರಿಗೆ ಈತ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ, ಕೇವಲ ಪವಿತ್ರ ಗೌಡ ಅಷ್ಟೇ ಅಲ್ಲ, ಬೇರೆ ಬೇರೆಯವ್ರಿಗೂ ಕೂಡ ಇದೇ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನೆ ಅನ್ನೋದನ್ನು ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ರೈಟ್ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಮತ್ತಷ್ಟು ಮಗದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಚಾರ್ಜ್ ಶೀಟಲ್ಲಿ.